ಮಕ್ಕಳೇ, ನಿಮಗಿನ್ನೂ ನನಗೆ ಹೇಗೆ ಓದಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥವ್ರು, ನಾನು ಬ್ಲೂ ಪ್ರಿಂಟ್ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕನ್ನಡ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಕನ್ನಡ ಭಾಷೆ ಎಲ್ರಿಗೂ ಒಂದೇ, ಏನೂ ಚೇಂಜಸ್ ಇರಲ್ಲ ಮಕ್ಕಳೇ. ಸೊ ಇದು ಗೌರ್ಮೆಂಟ್ ಅವರು ಫೈನಲ್ ಎಕ್ಸಾಮ್ಗೆ ಕೊಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ ಆಗಿರುತ್ತೆ. 2026 ಅಂದರೆ ಈ ವರ್ಷದ ಬ್ಲೂ ಪ್ರಿಂಟ್ ಆಗಿರುತ್ತೆ. ಯಾವುದರಿಂದ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾ ಇರುತ್ತೆ ಅಂತ ನೋಡ್ಬೋದು. ನೀವು ಫಸ್ಟ್ ಪದ್ಯ ಭಾಗದಿಂದ ನೋಡೋದಾದರೆ ಫಸ್ಟ್ನೇ ಪದ್ಯಕ್ಕೆ ನಿಮಗೆ ನೋಡಿ 7 ಮಾರ್ಕ್ಸ್ ನಿಗದಿಯಾಗಿರತಕ್ಕಂಥ ಅಂಕಗಳು 7 ಅಂಕಗಳು. 1 ಮಾರ್ಕಿನ ಪ್ರಶ್ನೆ ಒಂದಿರುತ್ತೆ, 2 ಮಾರ್ಕಿನ ಪ್ರಶ್ನೆ ಒಂದಿರುತ್ತೆ ಆ್ಯಂಡ್ 4 ಮಾರ್ಕಿನ ಪ್ರಶ್ನೆ ಒಂದಿರುತ್ತೆ. ನೋಡಿ ಮಕ್ಕಳೇ, ಈ ಬ್ಲೂ ಪ್ರಿಂಟ್ ಆಧಾರಿತ ಪ್ರಶ್ನೆಗಳನ್ನೇ ನಿಮಗೆ ಕೊಡೋಕ್ಕೆ ಚಾನ್ಸಸ್ ಇರೋದು. ಆದ್ದರಿಂದ ನೀವು ಈ ಬ್ಲೂ ಪ್ರಿಂಟ್ ಆಧಾರಿತ ಪ್ರಶ್ನೆಗಳನ್ನೇ, ಅಂದರೆ ನಿಮಗೇನು ಮಾಡೆಲ್ ಪೇಪರ್ಸ್ ಇದೆ, ಏನು ಪ್ರಾಕ್ಟೀಸ್ ಪೇಪರ್ಸ್ ಆಗಿದೆ, ಅದರಲ್ಲಿರ್ತಕ್ಕಂಥದ್ದನ್ನು ನೀವು ಓದ್ಕೊಂಡ್ರೆ ತುಂಬ ಬೇಜಾನಾಗುತ್ತೆ. ಪಾಸ್ ಆಗೋದಕ್ಕೇನು ಲಾಸ್ ಇಲ್ಲ, ಇನ್ನೂ ಚೆನ್ನಾಗೇ ನೀವು ಸ್ಕೋರ್ ಮಾಡ್ತೀರಾ. ನೆಕ್ಸ್ಟು ನೋಡೋದಾದರೆ ಸೆಕೆಂಡ್ ಪದ್ಯ ವಚನಗಳಲ್ಲಿ ನೋಡೋದಾದರೆ ಅದಕ್ಕೂ ಕೂಡ 5 ಮಾರ್ಕ್ಸ್ ನಿಗದಿಯಾಗಿರೋದನ್ನು ನೀವು ನೋಡ್ಬೋದು. 1 ಮಾರ್ಕಿನ 1 ಪ್ರಶ್ನೆ ಬಂದಿರುತ್ತೆ. ಅದೇ ರೀತಿಯಾದಂತಹ 4 ಮಾರ್ಕಿನ 1 ಪ್ರಶ್ನೆ ನಿಮಗೆ ಬಂದಿರುತ್ತೆ. ನೆಕ್ಸ್ಟ್ ಥರ್ಡ್ ಪದ್ಯ ಭಾಗವನ್ನು ನೋಡೋದಾದರೆ 7 ಮಾರ್ಕ್ ನಿಗದಿಯಾಗಿದೆ. 3 ಅಂಕದ 1 ಪ್ರಶ್ನೆ ಬಂದಿರುತ್ತೆ, 4 ಅಂಕದ 1 ಪ್ರಶ್ನೆ ಬಂದಿರುತ್ತೆ. 4ನೇ ಪದ್ಯ ನೋಡೋದಾದರೆ 4 ಅಂಕಗಳು ನಿಗದಿಯಾಗಿದೆ. 1 ಅಂಕದ ಪ್ರಶ್ನೆಯನ್ನು ನೀವು 2 ನೋಡ್ಬೋದು. ಅದೇ ರೀತಿ 2 ಅಂಕದ ಪ್ರಶ್ನೆಯನ್ನು ನೀವು 1 ಕಲ್ತ್ಕೋಬೇಕಾಗತ್ತೆ. 5ನೇ ಪದ್ಯ ಭಾಗವನ್ನು ನೋಡೋದಾದರೆ ಅದರಲ್ಲಿ 2 ಮಾರ್ಕ್ ನಿಗದಿಯಾಗಿದೆ. ಸೊ ನೋಡಿ, 2 ಮಾರ್ಕ್ ಇರೋದು, ಜಾಸ್ತಿ ಮಾರ್ಕ್ಸ್ ಯಾವುದಕ್ಕಿರುತ್ತೆ ಅದ್ರ ಕಡೆ ಗಮನ ಕೊಡಬೇಕು ಮಕ್ಕಳೇ. ಸೊ ಅದರಿಂದ ಫಸ್ಟು ಜಾಸ್ತಿ ಮಾರ್ಕ್ಸ್ ಬರ್ತಕ್ಕಂಥ ಪಾಠ ಆಗಿರಲಿ, ಪದ್ಯ ಆಗಿರಲಿ, ಅದನ್ನು ನೀವು ತುಂಬ ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಸೊ ಇದು ನೋಡೋದಾದರೆ 2 ಮಾರ್ಕ್ಸ್ ಬರೋದ್ರಿಂದ 2 ಅಂಕ ಎಲ್ಲಿಂದ ಬರುತ್ತೆ ನಿಮಗೆ ಅಂತಂದರೆ 5ನೇ ಪದ್ಯದಲ್ಲಿ 1 ಮಾರ್ಕ್ದು 2 ಪ್ರಶ್ನೆಗಳನ್ನ ನೀವು ನೋಡ್ಬೋದು. 6ನೇ ಪದ್ಯದಲ್ಲಿ 3 ಅಂಕ ನಿಗದಿಯಾಗಿದೆ, 3 ಅಂಕದ ಪ್ರಶ್ನೆ ಒಂದಿರುತ್ತೆ. 7ನೇ ಪದ್ಯದಲ್ಲಿ 3 ಅಂಕ ನಿಗದಿಯಾಗಿದೆ, 1 ಅಂಕದ ಪ್ರಶ್ನೆ ಒಂದಿರುತ್ತೆ, 2 ಅಂಕದ ಪ್ರಶ್ನೆ ಒಂದಿರುತ್ತೆ. 8ನೇ ಪದ್ಯದಲ್ಲಿ ನಿಮಗೆ 4 ಮಾರ್ಕ್ಸ್ಗಳು ನಿಗದಿಯಾಗಿದೆ, ನಿಮಗೆ 4 ಮಾರ್ಕ್ಸ್ನ 1 ಪ್ರಶ್ನೆ ಇರುತ್ತೆ. 9ನೇ ಪದ್ಯ ನೀವು ನೋಡೋದಾದರೆ 3 ಅಂಕ ನಿಗದಿಯಾಗಿದೆ, 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ನಿಮಗೆ ನೋಡ್ಬೋದು. 10ನೇ ಪದ್ಯದಲ್ಲಿ ನೋಡೋದಾದರೆ 3 ಅಂಕ ನಿಗದಿಯಾಗಿದೆ, 3 ಅಂಕದ 1 ಪ್ರಶ್ನೆ ನಿಮಗಿರುತ್ತೆ. 11ನೇ ಪದ್ಯದಲ್ಲಿ 1 ಅಂಕದ ಪ್ರಶ್ನೆ ಒಂದಿರುತ್ತೆ, 12ನೇ ಪದ್ಯದಲ್ಲಿ 1 ಅಂಕದ 1 ಪ್ರಶ್ನೆ ಇರುತ್ತೆ. ಇದಿಷ್ಟು ಪದ್ಯ ಭಾಗದ್ದಾಗಿರುತ್ತೆ. ನಿಮಗೆ 43 ಅಂಕಗಳು ಪದ್ಯ ಭಾಗದಿಂದಲೇ ಬರ್ತಾ ಇರುತ್ತೆ. ನೆಕ್ಸ್ಟ್ ಗದ್ಯ ಭಾಗ ನೋಡೋದಾದರೆ ನಿಮಗೆ 32 ಅಂಕಗಳು ನಿಮಗೆ ಗದ್ಯ ಭಾಗದಿಂದ ಬರ್ತಾ ಇರುತ್ತೆ. ಹೆಚ್ಚಿಗೆ ಮಾರ್ಕ್ಸ್ ಬರ್ತಾ ಇರೋದು ನಿಮಗೆ ಪದ್ಯ ಭಾಗದಿಂದನೇ. ಗಮನದಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನೀವು ಓದ್ಕೋಬೇಕಾಗತ್ತೆ. 2 ಅಂಕದ ಪ್ರಶ್ನೆಗಳು ಎರಡನೇ ಭಾಗ ನೋಡೋದಾದರೆ ಗದ್ಯ ಭಾಗ 32 ಅಂಕಗಳು ನಿಮಗೆ ಗದ್ಯ ಭಾಗದಿಂದ ಬರ್ತಾ ಇರುತ್ತೆ. ಮೊದಲನೇ ಗದ್ಯ ಭಾಗವನ್ನು ನೋಡೋದಾದರೆ ನಿಮಗೆ ಅದರಲ್ಲಿ 6 ಅಂಕ ನಿಗದಿಯಾಗಿದೆ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಹಾಗೆ 3 ಅಂಕದ 1 ಪ್ರಶ್ನೆ. 2ನೇ ಗದ್ಯ ಭಾಗವನ್ನು ನೋಡೋದಾದರೆ 4 ಅಂಕ ನಿಗದಿಯಾಗಿದೆ, 4 ಅಂಕದ 1 ಪ್ರಶ್ನೆ ಬರುತ್ತೆ ನಿಮಗೆ. 3ನೇ ಗದ್ಯ ಭಾಗದಲ್ಲಿ 4 ಅಂಕ ನಿಗದಿಯಾಗಿದೆ, 2 ಅಂಕದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ, ಹಾಗೆ 3 ಅಂಕದ 1 ಪ್ರಶ್ನೆ ಆಗಿರುತ್ತೆ. 4ನೇ ಗದ್ಯ ಭಾಗವನ್ನು ನೋಡೋದಾದರೆ 3 ಅಂಕ ನಿಗದಿಯಾಗಿದೆ, 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. 5ನೇ ಗದ್ಯ ಭಾಗವನ್ನು ನೋಡೋದಾದರೆ ನಿಮಗೆ 5 ಅಂಕ ನಿಗದಿಯಾಗಿದೆ, 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಇರುತ್ತೆ. 6ನೇ ಗದ್ಯ ಭಾಗವನ್ನು ನೋಡೋದಾದರೆ ನಿಮಗೆ 3 ಅಂಕ ನಿಗದಿಯಾಗಿದೆ, 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಬರ್ತಾ ಇರುತ್ತೆ. 7ನೇ ಗದ್ಯ ಭಾಗದ ನೋಡೋದಾದರೆ ನಿಮಗೆ 4 ಅಂಕ ನಿಗದಿಯಾಗಿದೆ, 1 ಅಂಕದ 1 ಪ್ರಶ್ನೆ ಹಾಗೂ 3 ಅಂಕದ 1 ಪ್ರಶ್ನೆ ನೀವು ನೋಡ್ಬೋದು. ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು. 8ನೇ ಗದ್ಯ ಭಾಗವನ್ನು ನೋಡೋದಾದರೆ ನಿಮಗೆ 3 ಅಂಕ ನಿಗದಿಯಾಗಿದೆ, 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಅದರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3ನೇ ಭಾಗವನ್ನು ಅಂತಂದರೆ ದೀರ್ಘ ಗದ್ಯ ನೋಡೋದಾದರೆ 25 ಅಂಕಗಳಿಗೆ ಕೊಡ್ತಾರೆ. ಸೊ ಅದರಲ್ಲಿರ್ತಕ್ಕಂಥದ್ದು ಕೃಷ್ಣೇಗೌಡನ ಆನೆ ಅಂತಕ್ಕಂಥದ್ದು. ಅದರಲ್ಲಿ ನಿಮಗೆ 25 ಅಂಕಗಳು ನಿಗದಿಯಾಗಿದೆ. 3 1 ಅಂಕದ ಪ್ರಶ್ನೆಗಳು ಬರ್ತಾ ಇರುತ್ತೆ.
4 2 ಅಂಕದ ಪ್ರಶ್ನೆಗಳು ಬರ್ತಾ ಇರುತ್ತೆ, 2 3 ಅಂಕದ ಪ್ರಶ್ನೆಗಳು ಬರ್ತಾ ಇರುತ್ತೆ, 2 4 ಅಂಕದ ಪ್ರಶ್ನೆಗಳು ಬರ್ತಾ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದೇ ರೀತಿ ನಿಮಗೆ 4ನೇ ಭಾಗವನ್ನು ನೋಡೋದಾದರೆ ಭಾಷಾಭ್ಯಾಸ ಅಂತ ಅಂದರೆ 20 ಅಂಕಗಳಿಗೆ ನಿಮಗೆ ಭಾಷಾಭ್ಯಾಸದಿಂದ ಬರ್ತಾ ಇದೆ. ಸೊ 20 ಅಂಕಗಳು 6 ಪ್ರಶ್ನೆ 2 ಅಂಕದ್ದಾಗಿರುತ್ತೆ, 2 ಪ್ರಶ್ನೆ 4 ಅಂಕದ್ದು ಆಗಿರುತ್ತೆ. ಒಟ್ಟು ಪ್ರಶ್ನೆಗಳು ನಿಮಗೆ ಒಟ್ಟು ಪ್ರಶ್ನೆಗಳು ನಿಮಗೆ 120 ಮಾರ್ಕ್ಸಿಗೆ ನಿಗದಿಯಾಗಿರುತ್ತೆ. ಸೊ ಅಲ್ಲಿ ಆಪ್ಷನ್ಸ್ಗಳಿರುತ್ತವೆ, ನೀವು ಅದು ನೋಡ್ಕೋಬೋದು. ಆಪ್ಷನ್ಸ್ಗಳಿರ್ತವೆ, ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. 120 ಮಾರ್ಕ್ಸ್ಗೆ ನಿಮಗೆ ಅಂಕಗಳು ನಿಗದಿಯಾಗಿರುತ್ತೆ. ಸೊ 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೀವು ಬರೀತಾ ಇರ್ತೀರ. ಈ ರೀತಿಯಲ್ಲೇ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಈ ನೋಡ್ದಿರೋ ಒಂದು ದಿನದಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ರಿವೈಸ್ ಮಾಡ್ಕೊಳ್ಳಿ. ಹೊಸ್ದಾಗಿ ಏನೂ ಕಲಿಯೋಕ್ಕೆ ಹೋಗಬೇಡಿ. ಯಾರು ಏನೂ ಕಲಿತೇ ಇಲ್ಲ, ಏನೂ ಓದೇ ಇಲ್ಲ ಅಂತಕ್ಕಂಥವ್ರು ಈ ಬ್ಲೂ ಪ್ರಿಂಟ್ನ, ಕ್ವಶನ್ ಪೇಪರ್ನ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.